ಸೊ ವಿಶೇಷ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ವಿ. ತಾವೇನು ಹೇಳ್ತೀರಿ ಸಿದ್ದಲಿಂಗೇಗೌಡರೆ ಕೊನೆಯದಾಗಿ? ನೋಡಿ, ನಮಗೊಂದು ಏನಾಗ್ತದೆ, ಕಾರಾಗೃಹ ಅನ್ನೋ ವಿಷಯಕ್ಕೆ ಬಂತು, ಸುಪ್ರೀಂ ಕೋರ್ಟ್ನವರು ಜೀವಾವಧಿ ಶಿಕ್ಷೆ ಇದೆಲ್ಲ ಅಂತ ಹೇಳಿದ್ರು. ನಾನು ಅದನ್ನು ಅಪೋಸ್ ಮಾಡ್ತಾ ಇಲ್ಲ. ಆದರೆ ಮನುಷ್ಯನಿಗೆ ಅವ್ನು ಜೀವಿಸ್ತಕ್ಕಂಥ ಹಕ್ಕಿದೆ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಯ್ತೆ. ಅದು ನಾನು ಇವತ್ತಲ್ಲ ನಾಳೆ ಆದರೂ ಕೂಡ ಅದರ ಇದಿದೆ, ಜೀವಾವಧಿ ಕೊಡ್ತಕ್ಕಂಥದ್ದು ಏನೂ ಇಲ್ಲ, ಸುಧಾರಣೆ ಮಾಡ್ತಕ್ಕಂಥದ್ದು. ಇವತ್ತು ಯಾವುದೇ ಒಂದು ಜೈಲಿಗೆ ಹೋಗಿ ಆಯಿತು ಜೀವಾವಧಿ ಶಿಕ್ಷೆ ಕೊಡಲಿ, ನಾನು ಹೇಳ್ತಾ ಇದ್ದೀನಿ ಜೀವಾವಧಿ ಶಿಕ್ಷೆ ಕೊಡಲಿ, ಜೀವಾವಧಿ ಅವನ ಜೀವನ ಪರ್ಯಂತ ಸಾಯೋವರೆಗೂ ಜೈಲಿನಲ್ಲೇ ಸಾಯಲಿ ಅಂತೀವಿ. ನಾನು ಒಂದನ್ನು ಸರ್ಕಾರ ಮತ್ತು ಸುಪ್ರೀಂ ಕೋರ್ಟನ್ನೇ ನಾನು ನೇರವಾಗಿ ಕೇಳ್ತೀನಿ, ಚೀಫ್ ಜಸ್ಟಿಸನ್ನೇ ಕೇಳ್ತಾ ಇದ್ದೀನಿ. ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ಗೆ ನಾನೀಗೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ಅವರು ನನ್ನ ಜೊತೆ ಬರಲಿ. ಯಾಕೆಂದರೆ ನಾವೆಲ್ಲ ಪ್ರತ್ಯಕ್ಷವಾಗಿ ಜೀವಿಸ್ತಕ್ಕಂಥದ್ದು ಬರೀ ಕಾನೂನು ಕಟ್ಲು ಈ ಪೇಪರು ಇವು ಕಡತಗಳಿಂದ ನಡೀತಕ್ಕಂಥದ್ದಲ್ಲ, ಜೀವನನ ಕಡತಕ್ಕೋಲ್ಸ್ತಕ್ಕಂಥದ್ದಲ್ಲ. ಗುರುಗಳು ಹೇಳಿದ್ರು ನಾವು ರಾಮಾಯಣ ಮಹಾಭಾರತದ ಬಗ್ಗೆ ನಾವು ಜೀವನ ಮಾಡ್ತಾ ಇಲ್ಲ, ಅಥವಾ ಇನ್ಯಾವುದೋ ಪುಸ್ತಕ ಪುರಾಣಗಳಿಂದ ಆಗ್ತಾ ಇಲ್ಲ. ಪುಸ್ತಕ ತಿನ್ನಕ್ಕಾಯ್ತು, ಓದೋಕ್ಕಾಯ್ತು, ಬದನೆಕಾಯಿ ತಿನ್ನಕ್ಕಾಯ್ತು ಅನ್ನಂಗೆ ಆಗ್ತದೆ. ಹಂಗಂತ ಅದನ್ನು ನಾನು ವಿರೋಧನೂ ಮಾಡ್ತಾ ಇಲ್ಲ. ಬಟ್ ಆದರೆ ಯಾವುದನ್ನು ಒಂದು ಕಾರಾಗೃಹಕ್ಕೆ ನನ್ನ ಜೊತೆ ಬರಲಿ, ಮಹಿಳೆಯರಿರ್ತಕ್ಕಂಥ ಜಾಗದಲ್ಲಿ ಅವಳು ಗರ್ಭಿಣಿ ಆಗಿರ್ಬೋದು, ಅವತ್ತಿನೋ ಹಾಗೆ ಆಕೆ ಹೆರಿಗೆ ಆಗಿರ್ತಿರ್ಬೋದು, ಒಬ್ಬ ಡಾಕ್ಟ್ರು ಈ ಕಾರಾಗೃಹದಲ್ಲಿ ಇದೆಯಾ, ಇವ್ರ ಹೆಂಡತಿ ಮಕ್ಕಳುಗಳಿಗೆ ಅಥವಾ ಇವ್ರ ಮಗಳಿಗೆ ಆಗಿರಲಿ, ಎಷ್ಟು ಜನಕ್ಕೆ ನಾವು ಆ ಹಾಸ್ಪಿಟ್ಲು, ಈ ನರ್ಸಿಂಗ್ ಹೋಮ್, ಆ ನರ್ಸಿಂಗ್ ಹೋಮು, ಒಂದು ವಾರದ ಮುಂಚೆ ಸ್ಕ್ಯಾನಿಂಗು ಹಾಳು ಮೂಳು ಅಂತ ಮಾಡ್ತಾರಲ್ವ ಸರ್ಕಾರ. ಮಿನಿಸ್ಟರ್ ಆಗಿರ್ಬೋದು, ಅಥವಾ ಬಂದಿಖಾನೆ ಸೆಕ್ರೆಟರಿ ಆಗಿರ್ಬೋದು, DGP ಆಗಿರ್ಬೋದು, IGP ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು. ಆದರೆ ಅವ್ರುಗಳಿಗೆ ಹೆಂಡತಿ ಮಕ್ಕಳು ಅನ್ನುತ್ತಾನೆ. ಯಾವುದಾನ ಒಂದು ಬಂದಿಖಾನೆಯಲ್ಲಿ ಒಬ್ಬ ಡಾಕ್ಟರ್ ಇದ್ದಾರಾ, ಒಬ್ಬರು ನರ್ಸ್ ಇದ್ದಾರಾ? ಬನ್ನಿ ನನ್ನ ಜೊತೆ ಇವತ್ತು ಹೋಗೋಣ. ಇವತ್ತು ನಾವು ಪರಪ್ಪನ ಆಗ್ರಹಕ್ಕೆ ಬನ್ನಿ. ನಾನು ನಿಮ್ಮನ್ನು ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ, ಬಾವಿ ಅವರು ಇದ್ದಾರೆ, ಇವರು ನುರಿತ ಇವರು ಇದ್ದಾರೆ, ನನ್ನ ಜೊತೆ ಬನ್ನಿ, ತುಮಕೂರಿಗೆ ಬನ್ನಿ, ಅಥವಾ ಇನ್ಯಾವುದೇ ಅವರೇ ಕರ್ಕೊಂಡು ಹೋಗ್ತಕ್ಕಂಥ ಜೈಲಿಗೆ ನಾನೇ ಬರ್ತಿದ್ದೀನಿ. ಆದರೆ ಆ ಹೆಣ್ಣು ಮಕ್ಕಳುಗಳ ಪರಿಸ್ಥಿತಿ ಬಗ್ಗೆ ಅವ್ರಿಗೆ ಪ್ರೈವೇಸಿ ಅಂತಕ್ಕಂಥದ್ದು ಇದೆಯಂದ್ರಿ ಹೇಳಿ. ನಾನು ಕೇಳಿದ ಉತ್ತರನ ಪ್ರೈವೇಸಿ, ಹೆಣ್ಣು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದಾರೆ. ಅವಳು ಒಂದು ದೇವತೆ ಇದ್ದಂಗೆ. ಅವಳು ಹಂಗಂದ್ರೆ ಅವಳು ಏನೋ ಯಾವುದೋ ಒಂದು ಒತ್ತಡಕ್ಕೆ ಸಿಲುಕಿ ಏನೋ ಒಂದು ಮಾಡಿ ಅವಳು ಜೈಲೊಳಗಿರ್ತಾರೆ. ಆದರೆ ಅವಳು ಅನುಭವಿಸ್ತಕ್ಕಂಥ ಆ ದೈಹಿಕ ಮಾನಸಿಕ ಹಿಂಸೆಗಳಿದೆಯಲ್ಲ, ಆಕೆ ಮಂತ್ಲಿ ಕೋರ್ಸ್ ಆದಂಥ ಸಂದರ್ಭದಲ್ಲಿ, ತಿಂಗಳಿಗೊಂದ್ಸತಿ ಆದಂಥ ಸಂದರ್ಭದಲ್ಲಿ ಆಕೆ ಯಾರಿಗೆ ಹೇಳ್ಕೊಳ್ತಾಳೆ, ಏನ್ ಮಾಡ್ತಾರೆ? ಹಾಗಂತ ಅವಳನ್ನ ಬಿಟ್ಟು ಬಿಡಿ ಅಂತ ನಾನು ಹೇಳ್ತೇನೆ. ಇಲಾಖೆ ಏನು ಇಲ್ಲ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾರಾಗೃಹ ಇಲಾಖೆ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ. ನೀವು ಹೇಳ್ತೀರಾ 3 ಇಲಾಖೆನವರು ಇದ್ದಾರೆ, ಬನ್ನಿ ಇವತ್ತು ಯಾವುದೋ ನಮ್ಮ ಎಂಥದ್ದು ಮಧುಗಿರಿನಲ್ಲಿ ಹೋದಂಥ ಸಂದರ್ಭ ಊಟಕ್ಕೆ ಎಲ್ಲಿ ಊಟ ಮಾಡಕ್ಕೆ ಒಬ್ರು ಭಟ್ರಿದ್ದಾರೆ ಅಂದ್ರಿ. ಅವನು ಯಾರೋ ಅವ್ರು ಎಂಥವ್ರು ಆ ಸಚಿವರು ನಾನು ಈಗ ಪ್ರಶ್ನೆ ಮಾಡ್ತಾ ಇದ್ದೀನಿ, ನನ್ನ ಜೊತೆ ಇವತ್ತೇ ಬರಲಿ, ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ಇದೊಂದು ದೊಡ್ಡ ಒಂದು ಇದಾಗಿ ಹೇಳ್ತಾ ಇದ್ದೀನಿ, ಮಧುಗಿರಿಗೆ ಬರಲಿ. ಅಡುಗೆ ಹೋಟ್ಲಲ್ಲಿ ಅಡುಗೆ ಬಂದು ಊಟದ ಹಾಕ್ತಾ ಇದ್ದಾರೆ, ಅಲ್ಲೇನೋ ಹೆಚ್ಚು ಕಡಿಮೆ ಆದಾಗ ಅವನೇನೋ ಸತ್ತರೆ ಯಾರು ಜವಾಬ್ದಾರ? ಹೂ ಇಸ್ ದಿ ರೆಸ್ಪಾನ್ಸಿಬಲ್? ಗೌರ್ಮೆಂಟ್. ಐ ಟೆಲ್ ಯು, ಗೌರ್ಮೆಂಟ್ ಇಸ್ ಹಟ್ಟರ್ಲಿ ಫೇಲ್ಡ್. ದೇರ್ ಇಸ್ ನೋ ಎನಿ ಅಡ್ಮಿನಿಸ್ಟ್ರೇಷನ್ ಫಾರ್ ಕಾರಾಗೃಹ. ಅದನ್ನಲ್ಲಿ ಇವತ್ತು ಇದನ್ನ ಸುಪ್ರೀಂ ಕೋರ್ಟ್ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ನ್ಯಾಯಾಧೀಶರುಗಳಲ್ಲೂ ನಾನು ಬೇಡ್ಕೊಳ್ತಾ ಇದ್ದೀನಿ, ಏನಿದೆ ಆ ಕಾರಾಗೃಹಗಳ ಸ್ಥಿತಿಗತಿಗಳನ್ನು ತುಮಕೂರಿನಲ್ಲಿರ್ತಕ್ಕಂಥ ಬಿದ್ದೆ ಹೋಗ್ತದೆ ಅಂತ ಮಾಡಿದ್ದೀವಿ. ನಾನು ಹೇಳಲಿಕ್ಕೆ ಏನು ಇಷ್ಟ ಇಲ್ಲ ಸರ್. ಕೊನೆಯದಾಗಿ ನಾನು ಹೇಳ್ತೀನಿ, ನಮ್ಮ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಈಗ ನೋಡಿ, ಈ ಹಿಂದೆ ಚಿತ್ರದುರ್ಗದಲ್ಲಿ ಮುರುಘಾಮಠ ಸ್ವಾಮೀಜಿಗಳು ಮುರುಘರಾಜೇಂದ್ರ ಶರಣರು ಬಂದು ಜೈಲು ವಿಸಿಟ್ ಕೊಟ್ಟು ಪುನಶ್ಚೇತನ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಆ ಟೈಮಲ್ಲಿ ನಾನು ಅಲ್ಲೇ ಇದ್ದೆ. ಅಂಥ ಟೈಮಲ್ಲಿ ಆಗಿನ ಮುಖ್ಯಮಂತ್ರಿಗಳು ಧರ್ಮಸಿಂಗ್ ಅವರಿದ್ದರು, ಮತ್ತು ಹೋಮ್ ಮಿನಿಸ್ಟ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದರು, ಮತ್ತು ರಾಷ್ಟ್ರಪತಿಗಳ ಅಲ್ಲ ಸರ್, ಅದು ಬಿಡುಗಡೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅಂಥವರೆಲ್ಲ ಸೇರಿ ಬಿಡುಗಡೆ ಮಾಡ್ತಾರೆ. ಇವಾಗಲೂ 8 ವರ್ಷಕ್ಕೆ ಬೇಡ 7 ವರ್ಷಕ್ಕೆ ಬಿಡುಗಡೆ ಮಾಡಿ ಖಂಡಿತವಾಗ್ಲೂ ಭರವಸೆ ಕೊಟ್ಟಿದ್ದೀನಿ. ನನ್ನ ಜೊತೆ 302 ಜನ ಬಿಡುಗಡೆ ಆಗಿದ್ದಾರೆ, ಒಬ್ಬ ಮಾತ್ರ ವಾಪಸ್ ರಿಟರ್ನ್ ಹೋಗಿದ್ದಾನೆ. 301 ಜನ ಇವಾಗ ಸ್ವತಂತ್ರವಾಗಿ ಬಾಳ್ತಾ ಇದ್ದಾರೆ. ಖಂಡಿತ ನನ್ನ ಇವಾಗ 20-25 ಜನ ನನ್ನ ನೆಟ್ವರ್ಕಲ್ಲಿ ಇದ್ದಾರೆ. ಇವಾಗಲೂ ನನಗೆ ದಿನ ಸಿಗ್ತಾರೆ. ನಾನು ಒಬ್ಬ ಆಟೋ ಡ್ರೈವರು ಹೊರಗಡೆ ಬಂದ ನಂತರ. ಇವತ್ತು ನಾನು ನೋಡ್ತೀನಿ ಸಮಾಜದಲ್ಲಿ ಜನದ ಹೃದಯ ತಟ್ಕೊಂಡು ಅವರು ಜನದಲ್ಲಿ ವಿಶ್ವಾಸ ಬೆಳೆಸ್ಕೊಂಡು ಬಾಳ್ತಾ ಇದ್ದಾರೆ. ಅದಕ್ಕೆ 8 ವರ್ಷ ಬೇಡ 7 ವರ್ಷಕ್ಕೆ ಬಿಡುಗಡೆ ಮಾಡಿ ಖಂಡಿತವಾಗ್ಲೂ ಬಾಳ್ತಾರೆ. 14 ವರ್ಷ ಇಡೋದ ಅವಶ್ಯಕತೆ ಇಲ್ಲ. ಯಾಕೆ ನಾನು 8 ವರ್ಷದಲ್ಲಿ ಬಂದಿರೋದ್ರಿಂದ ಪ್ರಶ್ನೆ ನಾನು ಲಾಯರಿಗೆ ಕೇಳೋದು, ಈಗ 7 ವರ್ಷಕ್ಕೆ ಬಿಡಿ ಅಂತ ಇವ್ರು ಕೇಳುವಾಗ, ಹಾಗಿದ್ರೆ ಯಾರನ್ನೂ ಕೊಂದು ಒಳಗಡೆ ಹೋಗಿಬಿಟ್ಟು 7 ವರ್ಷ ಇದ್ಬಿಟ್ಟು ಹೊರಗೆ ಬಂದರೆ ಸತ್ತೋದನ್ಕೂ ಹೋದ, ಅದಕ್ಕೆ ಶಿಕ್ಷೆ ಏನಾಯ್ತು ಅಲ್ಲಿಗೆ? ಇಲ್ಲ, ಅದು ಇವರು ಹೇಳೋದಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ, ಕಾನೂನಲ್ಲಿ ವ್ಯವಸ್ಥೆ. ಬಟ್ ನಾನು ಹೇಳೋದು ಏನಂದರೆ, ಯಾವುದು ಕಾನೂನಲ್ಲೂ ಸಹ ಒಬ್ಬ ನಿರಪರಾಧಿಯನ್ನು ಯಾವುದೇ ಕಾರಣಕ್ಕೂ ಸಹ ಅತಿ ಕಠಿಣ ಶಿಕ್ಷೆಯಲ್ಲಿ ತರಿಸುವಂಥ ಸೂಕ್ತ ಅಲ್ಲ. ಆದರೆ ಒಂದು ವಿಚಾರವನ್ನು ಇಲ್ಲೂ ಇಬ್ಬರು ಚರ್ಚೆ ಮಾಡಿದ್ರೆ ನಾವು ಗಮನ ಹರಿಸ್ಬೇಕಾಗ್ತದೆ. ನಾವು ಯಾವುದೇ ಒಬ್ಬ ಎಬಿಚುವಲ್ ಅಫೆಂಡರ್ಸ್ ಯಾರು ಇರ್ತಾರೋ ಅವ್ನು ಬಿಟ್ಟು ಯಾರಿಗೂ ಎಲ್ಲ ಬೇರೆ ಮಿಕ್ಕಿದವ್ರಿಗೆಲ್ಲ ಸರ್ಕಾರ ಗಮನ ಹರಿಸಿ
ಸುಧಾರಣೆ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನು ಅವಕಾಶ ಕೊಡ್ಬೇಕು. ಬಿಡ್ತಕ್ಕಂಥದ್ದು ಅವಕಾಶ ಈಗ ಕೊಡೋದು ಸೂಕ್ತ ಅಂತ ನನ್ನ ನಿಜವಾಗಿ ಈಗ ಅಭಿಪ್ರಾಯ. ಜೈಲ್ ಬಗ್ಗೆ ಹೇಳಿದ್ರೆ ಅದ್ರ ಬಗ್ಗೆ ಸಂಪೂರ್ಣ ನಾವು ಒಪ್ಬೋದು. ಈಗ ಮಹಾತ್ಮ ಗಾಂಧಿ ಅವರು ಹೇಳಿದ್ದು ಅಷ್ಟೇ, ಹೇಳಿದ ಸಿನ್ ಬಟ್ ನಾಟ್ ದಿ ಸಿನ್ನರ್ ಅಂತ ಹೇಳ್ಕೊಂಡು ಹೇಳಿದ್ದು. ಆದರೆ ಮೊದಲಿಗಿಂತ ಈಗ ಎಷ್ಟೋ ಪ್ರಮಾಣದಲ್ಲಿ ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ನ ತುಂಬ ಜಡ್ಜ್ಮೆಂಟ್ಗಳೆಲ್ಲ ಆಗಿದೆ. ಏನಂತಂದರೆ ಈ ಟಾಯ್ಲೆಟ್ ಬಗ್ಗೆ ಇರ್ಬೋದು, ಹೆಣ್ಮಕ್ಳ ಮಕ್ಕಳು ಬೇರೆ ಇದ್ರ ಬಗ್ಗೆ ಇರ್ಬೋದು. ಆದರೆ ಅಪರಾಧಿಗಳಿಗೆ, ಅಪರಾಧ ಮಾಡೋರಿಗೆ ಅವ್ರಿಗೊಂದು ಭಯ ಎಂಬುದು ಇಂಥ ಮಾಡಿದ್ರೆ ನಮ್ಗೆ ಶಿಕ್ಷೆ ಆಗುತ್ತೆ, ಇದರಿಂದ ಪಾರಾಗಲಿಕ್ಕೆ ಆಗುದಿಲ್ಲ ಎಂಬ ಭಯ ಮಾತ್ರ ಸಮಾಜದಲ್ಲಿ. ಸೆಂಟೆನ್ಸ್ ಅಲ್ಲಿ ಹೇಳ್ಬಿಡ್ತೀನಿ, ಅಪರಾಧಿಗಳು ಹೌದು ಅಂತಾದ್ರೆ ಅವ್ರಿಗೆ ನಿಜವಾದಂತ ಶಿಕ್ಷೆ ಆಗ್ಲೇಬೇಕು. ಇದು ಅವ್ರಿಗೆ ಭಯನೂ ಬೇಕು. ಭಯನೂ ಬೇಕು, ಯಾಕಂದ್ರೆ ಇನ್ನೊಬ್ಬನಿಗೂ ಭಯ ಬರಬೇಕು. ಈ 14 ವರ್ಷ ನಾನು ಒಳಗೆ ಇರಬೇಕಾಗತ್ತೆ ಅಂತ. ಈ ಯಾವುದೇ ಪನಿಷ್ಮೆಂಟ್ ನ ಉದ್ದೇಶ ಏನಂತಂದ್ರೆ ಇನ್ನೊಬ್ರು ಮಾಡಬಾರ್ದು ಅನ್ನೋದಕ್ಕೆ. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದ. ಸಮಯ ಆಯಿತು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಬಿಗ್ ಡಿಬೇಟ್ ನಾಳೆ ಮತ್ತೆ ಭೇಟಿಯಾಗೋಣ. ನೇರಾದಿಟ್ಟ ನೇರ ಸುದ್ದಿಗೆ ನೋಡ್ತಾ ಇರಿ ಸುವರ್ಣ ನ್ಯೂಸ್.